ಸೊ ಹೇ ಗೈಸ್, ಎಲ್ರಿಗೂ ಏಜೆಂಟಿಕ್ ರ್ಯಾಗ್ ಎಂಬ ಒಂದು ವಿಡಿಯೋಗೆ ಸ್ವಾಗತ. ಸೊ ನಾವು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಏಜೆಂಟಿಕ್ ರ್ಯಾಗ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಎಂಬುದಾಗಿ ಡಿಸ್ಕಸ್ ಮಾಡ್ತಿದ್ದೇವೆ. ಈ ವಿಡಿಯೋದಲ್ಲಿ ಯಾವುದೇ ರೀತಿಯಾಗಿರುವಂಥ ಪ್ರಾಜೆಕ್ಟ್ ಬಿಲ್ಡಿಂಗ್ ಇರಲ್ಲ. ಸೊ ಅದಕ್ಕೆ ಡೆಡಿಕೇಟೆಡ್ ಆಗಿರುವಂಥ ಇನ್ನೊಂದು ವಿಡಿಯೋ ನಾವು ಮಾಡ್ತಾ ಇದ್ದೇವೆ. ಬಟ್ ದಿಸ್ ಇಸ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಏಜೆಂಟಿಕ್ ರ್ಯಾಗ್ ಆ್ಯಂಡ್ ಅದು ಯಾಕೆ ಇಷ್ಟು ಎಫೆಕ್ಟಿವ್ ಆಗಿ ಯೂಸಿಗೆ ಬರ್ತಾ ಇದೆ ಇನ್ ದಿಸ್ ಜನರೇಟಿವ್ ಎ ಅಥವಾ ಏಜೆಂಟಿಕ್ ಎ ವರ್ಕ್ ಸ್ಪೇಸಲ್ಲಿ. ಸೊ ವಿದೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಿಮಗೆ ಏಜೆಂಟಿಕ್ ರ್ಯಾಗ್ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು ಅಂತಿದ್ರೆ ನಿಮಗೆ ಬೇಸಿಕ್ ಆಗಿರುವಂಥ ಟ್ರೆಡಿಷನಲ್ ರ್ಯಾಗ್ ನಿಮಗೆ ಗೊತ್ತಿರಬೇಕು. ಸೊ ನಮ್ಮ ಚಾನಲಲ್ಲಿ ಆಲ್ರೆಡಿ ನಾವೊಂದು ರ್ಯಾಗ್ ಎಕ್ಸ್ಪ್ಲನೇಟರಿ ವಿಡಿಯೋ ಅದರ ಜೊತೆಗೆ ಒಂದು ಪ್ರಾಜೆಕ್ಟನ್ನು ಕೂಡ ಬಿಲ್ಡ್ ಮಾಡಿದ್ದೇವೆ. ಬಟ್ ಇಫ್ ಒಂದು ಬ್ರಷ್ ಅಪ್ ಮಾಡಲಿಕ್ಕೋಸ್ಕರ ಫಾರ್ ದ ಪೀಪಲ್ ಹೂ ಹ್ಯಾವ್ ನಾಟ್ ಸೀನ್ ದಟ್ ಪರ್ಟಿಕ್ಯುಲರ್ ವಿಡಿಯೋ ಅಥವಾ ಯಾರಿಗೆ ರ್ಯಾಗ್ ಬಗ್ಗೆ ಗೊತ್ತಿಲ್ಲ, ಅದರ ಒಂದು ಚಿಕ್ಕ ಬ್ರೇಕಪ್ ಕೂಡ ನಾವಿಲ್ಲಿ ಕೊಡ್ತಾ ಇದ್ದೇವೆ. ಅದಾದ ನಂತರ ದೆನ್ ವಿಲ್ ಅಂಡರ್ಸ್ಟ್ಯಾಂಡ್ ವೈ ಏಜೆಂಟಿಕ್ ರ್ಯಾಗ್ ಇಸ್ ಹ್ಯಾವಿಂಗ್ ಸೋ ಇಂಪಾರ್ಟೆನ್ಸ್ ಇನ್ ದಿಸ್ ಏಜೆಂಟಿಕ್ ಎ ವರ್ಕ್ ಸ್ಪೇಸ್. ಯಾಕಂದರೆ ಟ್ರೆಡಿಷ್ನಲಿ ನೋಡೋದು ಅಂತಿದ್ರೆ ಹಲವಾರು ರ್ಯಾಗ್ ಬೇಸ್ಡ್ ಕ್ವಶನ್ಸ್ ಇಂಟರ್ವ್ಯೂಸಲ್ಲಿ ಕೇಳ್ತಾ ಇದ್ರು. ಬಟ್ ಈಗ ಎವ್ರಿಥಿಂಗ್ ಈಸ್ ಮೂವಿಂಗ್ ಆನ್ ಟು ಏಜೆಂಟಿಕ್ ರ್ಯಾಗ್. ಸೊ ಇಟ್ಸ್ ಅ ರೈಟ್ ಟೈಮ್ ನಿಮಗೆ ಏಜೆಂಟಿಕ್ ರ್ಯಾಗ್ ಕಲೀಲಿಕ್ಕಿರುವಂಥದ್ದು. ಆ್ಯಂಡ್ ಡೆಫಿನೆಟ್ಲಿ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಇಟ್ ಇನ್ ಅ ವೆರಿ ಸಿಂಪ್ಲೆಸ್ಟ್ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಸೊ ಜನರೇಟಿವ್ ಎ ಅಪ್ಲಿಕೇಶನ್ ನಾನು ಹಲವಾರು ಸತಿ ನಮ್ಮದೇ ಚಾನಲಲ್ಲೂ ಹೇಳಿದ್ದೇವೆ, ಅಥವಾ ನಿಮಗೂ ಗೊತ್ತಿರ್ತದೆ. ಒಂದು ಪ್ರಾಪರ್ ಆಗಿ ಒಂದು ಯೂಸರ್ ಇರ್ತಾರೆ, ಅವರೊಂದು ಪ್ರಾಪರ್ ಆಗಿರುವಂಥ ಕ್ವೆರಿ ಕೊಡ್ತಾರೆ. ಪ್ರಾಂಪ್ಟ್ ಅಂತ ಹೇಳಿದರೆ ನೀವು ಎಂಥ ಕ್ವೆರಿಯನ್ನು ಕೊಡ್ತೀರಿ, ಅದನ್ನು ಯಾವ ರೀತಿ ಸ್ಟ್ರಕ್ಚರ್ ಮಾಡ್ತೀರಿ, ಅದಕ್ಕೆ ಪ್ರಾಂಪ್ಟ್ ಅಂತ ಕರಿತೇವೆ. LLMಗೆ ಫೀಡ್ ಮಾಡುತ್ತೆ, LLM ನಿಮಗೆ ಔಟ್ಪುಟ್ ಕೊಡುತ್ತೆ. ಸೊ ದಿಸ್ ಇಸ್ ಹೌ ಜನರೇಟಿವ್ ಎ ಅಪ್ಲಿಕೇಶನ್ ವರ್ಕ್ಸ್. ನೀವು ಒಂದು ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಒಂದು ಕ್ವೆರಿ ಕೊಡ್ತೀರಿ, ಅದನ್ನೊಂದು ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ನಿಮಗೊಂದು ಔಟ್ಪುಟ್ ಕೊಡುತ್ತೆ. ಸೊ ಕನ್ಸಿಡರ್ ವಾಟ್ ಈಸ್ ರ್ಯಾಗ್. ಸೊ ಈ ಡಯಾಗ್ರಾಮ್ಸ್ ಎಲ್ಲ ನೋಡಿಕೊಂಡು ನೀವು ಲೆಟ್ಸ್ ನಾಟ್ ವರಿ ಮಚ್, ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಆಸ್ ಮಚ್ ಆಸ್ ಪಾಸಿಬಲ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ, ನಾನು ಆಲ್ರೆಡಿ ಹೇಳಿರುವ ಹಾಗೆ, ಸೊ ಒಂದು ಕ್ವೆರಿಯನ್ನು ಕೊಟ್ಟು ಅಥವಾ ಒಂದು ಪ್ರಾಂಪ್ಟನ್ನು ಕೊಟ್ಟು LLM ಕೊಟ್ಟು ಅಲ್ಲಿಂದ ಟೆಕ್ಸ್ಟ್ ಬೇಸ್ಡ್ ಆಗಿ ನಾವು ಔಟ್ಪುಟನ್ನು ಜನರೇಟ್ ಮಾಡಿರುವಂಥ ಪ್ರೊಸೆಸ್ಸಿಗೆ ನಾವು ಡೇಟಾ ಇನ್ ಆ್ಯಂಡ್ ಡೇಟಾ ಔಟ್ ಫ್ಲೋ ಅಥವಾ ಜನರೇಟಿವ್ ಎ ವರ್ಕ್ ಫ್ಲೋ ಎಂಬುದಾಗಿ ಕರಿತೇವೆ. ಬಟ್ ಇಲ್ಲಿ ರ್ಯಾಗ್ ಹೇಗೆ ಇಂಪಾರ್ಟೆನ್ಸ್ ಆಗಿ ಬರುತ್ತೆ. ಸೊ ವಾಟ್ ಯು ಮೀನ್ ಬೈ ರ್ಯಾಗ್? ಆಲ್ರೆಡಿ ನಾನು ಹೇಳಿರುವಂಥ ಪ್ರಕಾರ ಇನ್ಪುಟ್ಟಿಂದ ಔಟ್ಪುಟ್ ಹೇಗೂ ನಿಮ್ಮ LLMs ಕೊಡ್ತಾ ಇದೆ. ಸೊ LLM ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಈಸ್ ಬಿನ್ ಟ್ರೈನ್ಡ್ ವಿತ್ ಹೆವಿ ಡೇಟಾ. ಸೊ ಯಾವುದೇ ಮಾಡೆಲ್ ಆಗಿರ್ಬೋದು, ಸೇ ಫಾರ್ ಎಕ್ಸಾಂಪಲ್ GPT-5 ಆಗಿರ್ಬೋದು, ಅಥವಾ ಎನಿ ಮಾಡೆಲ್ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಪೇಸಲ್ಲಿರುವಂಥ ಯಾವುದೇ ಮಾಡೆಲ್ಗೂ ನಾವು ಡೇಟಾಯಿಂದ ಆಲ್ರೆಡಿ ನಾವು ಅದನ್ನು ಟ್ರೈನ್ ಮಾಡಿಟ್ಟಿರ್ತೇವೆ. ಎವ್ರಿ ಮಾಡೆಲ್ ಈಸ್ ಬಿನ್ ಟ್ರೈನ್ಡ್ ವಿತ್ ಅ ಲಾಟ್ ಆಫ್ ಡೇಟಾ. ಸೊ ಯಾವ ರೀತಿಯಾಗಿರುವಂಥ ಡೇಟಾದಿಂದ ನಾವು ಅದನ್ನು ಟ್ರೈನ್ ಮಾಡಿಟ್ಟಿರ್ತೇವೆ? ಪ್ರಿಡಾಮಿನೆಂಟ್ಲಿ ಎನಿಥಿಂಗ್ ವಿಚ್ ಈಸ್ ಅವೈಲೇಬಲ್ ಆನ್ ದ ಇಂಟರ್ನೆಟ್. ಅದು ವೆಬ್ ಪೇಜ್ ಆಗಿರ್ಬೋದು, ಅಥವಾ ಕಾಂಟೆಕ್ಸ್ಟ್ ಆಗಿರ್ಬೋದು, ಅಥವಾ ಬೀಟ್ ಎನಿಥಿಂಗ್, ಡಾಕ್ಯುಮೆಂಟೇಶನ್ ಫೈಲ್ಸ್ ಆಗಿರ್ಬೋದು. ಸೊ ಯಾವುದೇ ಡೇಟಾ ಅವೈಲೇಬಲ್ ಇದೆ ಇಂಟರ್ನೆಟ್ಟಲ್ಲಿ, ಆ ಡೇಟಾವನ್ನು ನಾವು LLMಗೆ ಫೀಡ್ ಮಾಡ್ತೇವೆ. ಸೊ ಆಲ್ರೆಡಿ LLMಗೆ ಇಷ್ಟು ಡೇಟಾವನ್ನು ಫೀಡ್ ಮಾಡುವಾಗ ರ್ಯಾಗ್ ಇದು ಯೂಸ್ ಕೇಸ್ ಎಲ್ಲಿ ಬರುತ್ತೆ? ಸೊ ವೈ ಡು ವಿ ನೀಡ್ ರ್ಯಾಗ್? ಆಲ್ರೆಡಿ ನೀವು ಹೇಳ್ತಿದ್ದೀರಿ LLM ಇಸ್ ಟ್ರೈನ್ಡ್ ವಿತ್ ಡೇಟಾ. ಸೊ ಇಷ್ಟು ಡೇಟಾವನ್ನು LLM ಮೇಲೆ ನಾವು ಟ್ರೈನ್ ಮಾಡುವಾಗ ನಮಗೆ ರ್ಯಾಗ್ ಇದು ಯೂಸ್ ಕೇಸಸ್ ಎಲ್ಲಿ ಬರ್ತಾ ಇದೆ? ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಟು ಆನ್ಸರ್. ಸೊ ಸ್ಪೆಸಿಫಿಕ್ ಆಗಿರುವಂತಹ ಡೇಟಾ ಬೇಕು ಅಂತಿದ್ರೆ, ಅಥವಾ ಅಪ್ಡೇಟೆಡ್ ಆಗಿರುವಂತಹ ಇನ್ಫಾರ್ಮೇಶನ್ ನಿಮಗೆ LLM ಇಂದ ಬೇಕು ಅಂತಿದ್ರೆ, ದಟ್ ಈಸ್ ವೇರ್ ದ ಯೂಸ್ ಆಫ್ ರ್ಯಾಗ್ ಅಪ್ಲಿಕೇಶನ್ಸ್ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಸ್ಪೆಸಿಫಿಕ್ ಆಗಿರುವಂಥ ಡೇಟಾ ಅಂದರೆ ಏನು, ಅಥವಾ ಅಪ್ಡೇಟೆಡ್ ಆಗಿರುವಂಥ ಡೇಟಾ ಅಂದರೆ ಏನು? ಸೊ ಇದನ್ನು ಫಸ್ಟ್ ಅರ್ಥ ಮಾಡಲಿಕ್ಕೆ ಟ್ರೈ ಮಾಡುವ. ಸೊ ನಾವು ಮೈಕ್ರೋ ಡಿಗ್ರಿದೇ ಎಕ್ಸಾಂಪಲ್ ಅನ್ನು ತಗೊಳ್ಳುವ. ಸೊ ಅಸ್ಯೂಮ್ ದ್ಯಾಟ್ ವಿ ಆರ್ ಬಿಲ್ಡಿಂಗ್ ಒಂದು ಚಾಟ್ ಬಾಟ್ ಅನ್ನು ನಾವು ಬಿಲ್ಡ್ ಮಾಡ್ತಿದ್ದೇವೆ. ಮೈಕ್ರೋ ಡಿಗ್ರಿ ಅಪ್ಲಿಕೇಶನ್ಸಲ್ಲಿ ನಾವು ಒಂದು ಚಾಟ್ ಬಾಟ್ ಅನ್ನು ಬಿಲ್ಡ್ ಮಾಡ್ತಿದ್ದೇವೆ. ಯಾಕೆ? ನಮ್ಮ ಯೂಸರ್ಸಿಗೆ ಬಂದು ನಮ್ಮ ಕೋರ್ಸಸ್ ಬಗ್ಗೆ ಅಥವಾ ಬೀಟ್ ಎನಿಥಿಂಗ್, ಅಂದರೆ ಮೈಕ್ರೋ ಡಿಗ್ರಿಯ ಯಾವುದೇ ಪ್ರಶ್ನೆಯನ್ನು ಕೇಳಲಿಕ್ಕಿರುವಂತಹ ಒಂದು ಚಾಟ್ ಬಾಟ್ ಅನ್ನು ನಾವು ಬಿಲ್ಡ್ ಮಾಡ್ತಿದ್ದೇವೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಅವರು ಬಂದು ಒಂದು ಕ್ವೆರಿ ಕೇಳ್ತಾರೆ LLM ಹತ್ರ. ಅಂದರೆ ಅಸ್ಯೂಮ್ ದಟ್ GPT-5 ಯೂಸರ್ LLM, ಹೇಗೆ ಜಸ್ಟ್ ಅಸ್ಯೂಮ್ ಮಾಡ್ತಾ ಇರೋದಷ್ಟೇ. GPT-5 ಯೂಸರ್ LLM ಅವರ್ ಮಾಡೆಲ್. ಆ ಮಾಡೆಲ್ಗೆ ಬಂದು ಏನೆಲ್ಲ ಪ್ರಶ್ನೆಗಳು ನಮ್ಮ ಯೂಸರ್ಸ್ ಕೇಳ್ಬೋದು? ಕೋರ್ಸಸ್ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ ಕೇಳಬಹುದು, ಅಥವಾ ಯಾವುದೆಲ್ಲ ಕೋರ್ಸಸ್ ಅವರಿಗೆ ಸೂಕ್ತವಾಗಿರುತ್ತೆ ಅದರ ಆಗಿರುವಂಥ ಕ್ವಶನ್ಸ್ ಕೇಳ್ಬೋದು. ಬಿಕಾಸ್ ಜನರೇಟಿವ್ AI ಕೋರ್ಸಸ್ ಬಗ್ಗೆ ಕೇಳ್ಬೋದು, ಕ್ಲೌಡ್ ಕೋರ್ಸಸ್ ಬಗ್ಗೆ ಕೇಳ್ಬೋದು, ಅಥವಾ ಅವರ ಡೊಮೇನಿಗೆ ಸೂಕ್ತವಾಗಿರುವಂಥ ಕೋರ್ಸಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ಬೋದು, ಫೀಸ್ ಬಗ್ಗೆ ಇರುವಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಈ ರೀತಿ ಹಲವಾರು ಪ್ರಶ್ನೆಗಳು ಅನ್ನು ಒಂದು ವ್ಯಕ್ತಿ ಬಂದು ನಮ್ಮ ಚಾಟ್ ಬಾಟ್ ಅಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕಿರುವಂಥ ಪ್ರಶ್ನೆಗಳು.
ಸೊ ನಾವು LLM ಅಲ್ಲಿ ಆಲ್ರೆಡಿ ಮಾಡೆಲ್ ಅನ್ನು ಟ್ರೈನ್ ಮಾಡಿ ಅಥವಾ ಆಲ್ರೆಡಿ ಟ್ರೈನ್ಡ್ ಆಗಿರುವಂಥ ಮಾಡೆಲ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ಈಗ ಯಾರು LLMs ಅನ್ನು ಸೆಲ್ಫ್ ಆಗಿ ಟ್ರೈನ್ ಮಾಡ್ತಾ ಇಲ್ಲ, ಅಂದ್ರೆ ಆಲ್ರೆಡಿ ಟ್ರೈನ್ಡ್ ಆಗಿರುವಂಥ ಮಾಡೆಲ್ಸ್ ಅನ್ನು ನಾವು ಯೂಸ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಸೊ ಆಲ್ರೆಡಿ ಟ್ರೈನ್ಡ್ ಆಗಿರುವಂಥ ಮಾಡೆಲ್ಸ್ ಅನ್ನು ನಾವು ಯೂಸ್ ಮಾಡ್ತಿದ್ದೇವೆ. ಬಟ್ ಈ ಬರುವಂತಹ ವ್ಯಕ್ತಿ ಮೈಕ್ರೋ ಡಿಗ್ರಿ ಬಗ್ಗೆ ಇರುವಂತಹ ಪ್ರಶ್ನೆಗಳನ್ನು ಕೇಳಿದಾಗ ನಮ್ಮ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ಗೆ ಅದರ ಆನ್ಸರ್ಸ್ ಕೊಡ್ಲಿಕ್ಕೆ ಆಗುತ್ತಾ, ಅಥವಾ GPT-5ಗೆ ಅದಕ್ಕೆ ಅದರ ಆನ್ಸರ್ಸ್ ಕೊಡ್ಲಿಕ್ಕೆ ಆಗುತ್ತಾ? ಸ್ಪೆಸಿಫಿಕ್ ಪ್ರಶ್ನೆಗಳನ್ನು ಕೇಳಿದಾಗ ಮೈಕ್ರೋ ಡಿಗ್ರಿಯಲ್ಲಿ ನಂದು ಡೊಮೈನ್ ಇದು, ನಾನು ಯಾವ ಕೋರ್ಸ್ ಅನ್ನು ಚೂಸ್ ಮಾಡಬೇಕು ಅಂತ ಕೇಳಿರುವಂಥ ಪ್ರಶ್ನೆಗೆ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗುತ್ತಾ? ಸೊ ಡೆಫಿನೆಟ್ಲಿ ಪ್ರೀ ಟ್ರೈನ್ಡ್ ಆಗಿರುವಂಥ ಮಾಡೆಲ್ಗೆ ಆ ಮೈಕ್ರೋ ಡಿಗ್ರಿಯ ಕೋರ್ಸಸ್ ಬಗ್ಗೆ ಇರುವಂಥ ಮಾಹಿತಿಗಳು ಲಭ್ಯವಾಗಿ ಇರುವುದಿಲ್ಲ. ಅಥವಾ ಮೈಕ್ರೋ ಡಿಗ್ರಿ ಸಂಸ್ಥೆಯ ರೀಫಂಡ್ ಪಾಲಿಸಿ ಬಗ್ಗೆ ಇರುವಂಥ ಮಾಹಿತಿಗಳು ಅದರಲ್ಲಿ ಡೇಟಾದಲ್ಲಿ ಸ್ಟೋರ್ ಆಗಿ ಇರುವುದಿಲ್ಲ. ಪ್ರೀ ಡಿಫೈನ್ಡ್ ಆಗಿರುವಂಥ ಮಾಡೆಲ್ ಅಲ್ಲಿ ಆಲ್ರೆಡಿ ಸ್ಟೋರ್ಡ್ ಆಗಿ ಇರುವುದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಈಗ ಒಂದು ಬ್ಯಾಂಕ್ ಬಗ್ಗೆ ಇರುವಂಥ ಚಾಟ್ ಬಾಟ್ ಬಿಲ್ಡ್ ಮಾಡೋದು ಅಂತಿದ್ರೆ, HDFC ಬ್ಯಾಂಕ್ ಅಲ್ಲಿ ಇರುವಂಥ ಯಾವುದು ಅವರ ಎಂತ ಹೇಳೋದು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಆಗಿರಬೇಕು ಅಂತೆಲ್ಲ ಬೇರೆ ಬ್ಯಾಂಕ್, ಸೇ ಫಾರ್ ಎಕ್ಸಾಂಪಲ್ SBI ಅಲ್ಲಿ. ಸೊ ಪ್ರತಿಯೊಂದು ಕಂಪನಿಗೂ ಅವರದೇ ಆಗಿರುವಂಥ ಕೆಲವು ಕಾಂಟೆಕ್ಸ್ಟುವಲ್ ಡೇಟಾ ಇರುತ್ತೆ, ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ಡಾಕ್ಯುಮೆಂಟ್ಸ್ ಇರುತ್ತೆ. ಸೊ ಅವರದೇ ಆಗಿರುವಂಥ ಡೇಟಾ ಇರುತ್ತೆ. ಬಟ್ ಆ ಡೇಟಾವನ್ನು ನಾವು ಎಲ್ಲವನ್ನು LLMಗೆ ಫೀಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಸೈಡಲ್ಲಿರುವಂತಹ ಡೇಟಾವನ್ನು ನಾವು ಒಂದು ಡಾಕ್ಯುಮೆಂಟ್ ಫಾರ್ಮ್ಯಾಟಲ್ಲಿ ನಾವು ಅದನ್ನು ಸ್ಟೋರ್ ಮಾಡಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಒಂದು PDF ಮುಖಾಂತರನು ಅಥವಾ ಬೇರೆ ಯಾವುದಾದ್ರೂ ಡೇಟಾ ಬೇಸ್ ಆಗಿರ್ಬೋದು, ಅದು ಎನಿ ಡೇಟಾ ಸ್ಟೋರ್ ಫಾರ್ಮ್ಯಾಟಲ್ಲಿ ನಾವು ಅದನ್ನು ಸ್ಟೋರ್ ಮಾಡಬೇಕಾಗುತ್ತೆ. ಸೊ ಈ ಸ್ಟೋರ್ ಮಾಡಿರುವಂತಹ ಡೇಟಾವನ್ನು ನಾವು ಡೈರೆಕ್ಟ್ಲಿ LLMಗೆ ಫೀಡ್ ಮಾಡಲಿಕ್ಕೆ ಆಗಲ್ಲ. ಸೊ ದಿಸ್ ಕ್ಯಾನ್ ಬಿ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಆರ್ ಎನಿ ಸ್ಪೆಸಿಫಿಕ್ ಅಮೌಂಟ್ ಆಫ್ ಡೇಟಾ. ಸೊ ಅದನ್ನು ನಾವು ಬೇಸಿಕಲಿ ಈಗ ನಮ್ಮ ಕಂಪನೀಸ್ ಡೇಟಾವನ್ನು ನಾವೆಲ್ಲಿ ಯಾವತ್ತೂ ಸ್ಟೋರ್ ಮಾಡಬೇಕು. ಸೊ ಆ ಸ್ಟೋರ್ ಮಾಡಲಿಕ್ಕೆ ಇರುವಂತಹ ಒಂದು ಡೇಟಾ ಸೆಂಟರ್ ಯಾವುದು ಅಂತ ಕೇಳಿದ್ರೆ, ವಿ ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ವೆಕ್ಟರ್ ಡೇಟಾಬೇಸ್. ಸೊ ನಮ್ಮ ಸ್ಪೆಸಿಫಿಕ್ ಆಗಿರುವಂತಹ ಡೇಟಾವನ್ನು ನಾವು ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಒಂದು ಡೇಟಾ ಸ್ಟೋರ್ ಯಾವುದು ಅಂತ ಕೇಳಿದ್ರೆ, ಇಟ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ವೆಕ್ಟರ್ ಡೇಟಾಬೇಸ್. ಸೊ ದಿಸ್ ಈಸ್ ದಿ ವೆಕ್ಟರ್ ಡೇಟಾಬೇಸ್. ಸೊ ಇದ್ರ ಬಗ್ಗೆ ನಾನು ಮಾತಾಡ್ತೇನೆ, ಈಗ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ತೇನೆ. ಬಟ್ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, RAG ಸಿಸ್ಟಮ್ ಅಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಯೂಸರ್ ಒಂದು ಕ್ವೆರಿ ಕೊಡ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಮೈಕ್ರೋ ಡಿಗ್ರಿದು ರೀಫಂಡ್ ಪಾಲಿಸಿ ಬಗ್ಗೆ ಒಂದು ಕ್ವೆರಿ ಕೊಡ್ತಾರೆ. ಸೊ ಆ ರೀಫಂಡ್ ಪಾಲಿಸಿದು ಕ್ವೆರಿ ಕೊಟ್ಟಾಗ ಇದು ಡೈರೆಕ್ಟ್ಲಿ ವೆಕ್ಟರ್ ಡೇಟಾಬೇಸ್ ಒಳಗೆ ಚೆಕ್ ಮಾಡುತ್ತೆ. RAG ಅಪ್ಲಿಕೇಶನ್ ಅಲ್ಲಿ ಇದು ಡೈರೆಕ್ಟ್ಲಿ ವೆಕ್ಟರ್ ಡೇಟಾಬೇಸ್ ಒಳಗೆ ಚೆಕ್ ಮಾಡುತ್ತೆ, ಇದ್ರೊಳಗೆ ಚೆಕ್ ಮಾಡಿ ಆಲ್ರೆಡಿ ಮೈಕ್ರೋ ಡಿಗ್ರಿದು ರೀಫಂಡ್ ಪಾಲಿಸಿ ಉಂಟಾ ಅಂತ ಚೆಕ್ ಮಾಡುತ್ತೆ. ರೀಫಂಡ್ ಪಾಲಿಸಿ ಉಂಟು ಅಂತ ಗೊತ್ತಾದ್ರೆ ಡೇಟಾವನ್ನು ರಿಟ್ರೀವ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ವೆಕ್ಟರ್ ಡೇಟಾಬೇಸ್ ಇಂದ, ಮತ್ತೆ ಒಂದು ಕಾಂಟೆಕ್ಸ್ಟ್ ಅನ್ನು ಜನರೇಟ್ ಮಾಡಿ ಆಲ್ರೆಡಿ ಕ್ವೆರಿ ಇರುವಂತಹ ಅಥವಾ ಪ್ರಾಂಪ್ಟ್ ಇರುವಂತಹ ಕ್ವೆರಿಗೆ ಇಲ್ಲಿಂದ ಜನರೇಟ್ ಆಗಿರುವಂತಹ ಡೇಟಾವನ್ನು ಕ್ಲಬ್ ಮಾಡಿ ಒಂದು ಸಪ್ರೇಟ್ ಅಥವಾ ಎಕ್ಸ್ಟೆಂಡೆಡ್ ಕಾಂಟೆಕ್ಸ್ಟ್ ಅನ್ನು ಜನರೇಟ್ ಮಾಡಿ LLMಗೆ ಪ್ರೊವೈಡ್ ಮಾಡುತ್ತೆ. ಸೊ LLMಗೆ ಡೇಟಾ ಬಂದ ನಂತರ LLM ಮಾಡೋದು ಇಷ್ಟೇ, ಈ ಡೇಟಾವನ್ನೆಲ್ಲ ಅರ್ಥ ಮಾಡಿಕೊಂಡು ಪ್ರಾಂಪ್ಟ್ ಅನ್ನು ಅದೇ ರೀತಿ ಈ ವೆಕ್ಟರ್ ಡೇಟಾಬೇಸ್ ಇಂದ ಬಂದಿರುವಂತಹ ಕಾಂಟೆಕ್ಸ್ಟ್ ಅನ್ನು ಕ್ಲಬ್ ಮಾಡಿಕೊಂಡು ಜಸ್ಟ್ ಔಟ್ಪುಟ್ ಅನ್ನು ಸಮ್ಮರೈಸ್ ಮಾಡುತ್ತೆ ಅಷ್ಟೇ, ಬೇರೆ ಏನು ಮಾಡೋದಿಲ್ಲ. ಇಟ್ ವಿಲ್ ಜಸ್ಟ್ ಸಮ್ಮರೈಸ್ ದಿ ಔಟ್ಪುಟ್. ಸೊ ವಾಟ್ಸ್ ದ ಜಾಬ್ ಆಫ್ LLM? ಜಸ್ಟ್ ಸಮ್ಮರೈಸ್ ದಿ ಔಟ್ಪುಟ್. ಸೊ ದಿಸ್ ಇಸ್ ಬೇಸಿಕಲಿ ವೆಕ್ಟರ್ ಡೇಟಾಬೇಸ್. ಓಕೆ, ಇದು ವೆಕ್ಟರ್ ಡೇಟಾಬೇಸ್. ಸೊ ವೆಕ್ಟರ್ ಡೇಟಾಬೇಸ್ ಇಂದ ಡೇಟಾವನ್ನು ಸಿಕ್ಕಿ ವೆಕ್ಟರ್ ಡೇಟಾಬೇಸ್ ವಿಲ್ ಸೆಂಡ್ ದ ಕಾಂಟೆಕ್ಸ್ಟ್. ದ್ಯಾಟ್ ಕಾಂಟೆಕ್ಸ್ಟ್ ಅನ್ನು ಎಲ್ಲವನ್ನು ಅನಲೈಸ್ ಮಾಡಿಕೊಂಡು ಔಟ್ಪುಟ್ ಅನ್ನು ಸಮ್ಮರೈಸ್ ಮಾಡುವಂಥ ಕೆಲಸ ಮಾತ್ರ ಇಲ್ಲಿ LLM ಮಾಡುವಂಥದ್ದು. ಸೊ ದಿಸ್ ಈಸ್ ಹೌ ಅ ಟ್ರೆಡಿಷನಲ್ RAG ಸಿಸ್ಟಮ್ ವರ್ಕ್ಸ್. ನಾನು ಸ್ವಲ್ಪ ಇಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸಿಗೋಸ್ಕರ ಸ್ವಲ್ಪ ಡೆಫಿನೇಷನ್ಸ್ ಹಾಕಿದ್ದೇನೆ. ಆ ಡೆಫಿನೇಷನ್ ಯಾವುದೇ ಅವಶ್ಯಕತೆ ನಿಮ್ಗೆ ಇಲ್ಲಿ ಬರೋದಿಲ್ಲ. ಸೊ ದಿಸ್ ಈಸ್ ವೈ ಅ ವೆಕ್ಟರ್ ಡೇಟಾಬೇಸ್ ಇಸ್ ಆರ್ ಅನ್ LLM ಆರ್ ಅ RAG ಸಿಸ್ಟಮ್ ಕಮ್ಸ್ ಇನ್ ಟು ಅ ಪಿಕ್ಚರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ದಿಸ್ ಇಸ್ ವೈ RAGs ಆರ್ ಬೇಸಿಕಲಿ ಯೂಸ್ಡ್. ಸ್ಪೆಸಿಫಿಕ್ ಆಗಿರುವಂಥ ಅಪ್ಡೇಟೆಡ್ ಆಗಿರುವಂಥ ಡೇಟಾವನ್ನು ನಿಮ್ಮ LLM ಪ್ರೊವೈಡ್ ಮಾಡಲಿಕ್ಕೋಸ್ಕರ, ಬಿಕಾಸ್ LLMಗೆ ಸರ್ಟನ್ ಕಟ್ ಆಫ್ ವ್ಯಾಲ್ಯೂ ಇದೆ. ಸೊ ಈಗ ಸೇ ಫಾರ್ ಎಕ್ಸಾಂಪಲ್ 2026 ಅಲ್ಲಿ ಆಗುವಂಥ ರೀಸೆಂಟ್ ನಿನ್ನೆ ಆಗಿರುವಂಥ ಇವೆಂಟ್ಸ್ ಬಗ್ಗೆ ಕೇಳಿದ್ರೆ ಅದಕ್ಕೆ ಗೊತ್ತಿರಲಿಕ್ಕಿಲ್ಲ, ಬಿಕಾಸ್ ಆ ಡೇಟಾ ಇದಕ್ಕೆ ಫೀಡ್ ಆಗಲಿಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಹಾಗಿದ್ರೆ ನಾವು ಆ ಫೀಡ್ ಅನ್ನು ಸೇ ಫಾರ್ ಎಕ್ಸಾಂಪಲ್ ವೆಕ್ಟರ್ ಡೇಟಾಬೇಸಿಗೆ ಹಾಕಿದ್ರೆ ನಮಗೆ ಅಪ್ಡೇಟೆಡ್ ಆಗಿರುವಂತಹ ಡೇಟಾವನ್ನು ನಮಗೆ ಇಲ್ಲಿ ಲಭ್ಯವಾಗುತ್ತೆ. ಸೊ ದಿಸ್ ಈಸ್ ದ ಟ್ರೆಡಿಷನಲ್ RAG. ಐ ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ಸೊ ಇದು ನಿಮಗೆ ಕ್ಲಿಯರ್ ಆಯಿತು ಅಂತಿದ್ರೆ, ದೆನ್ ವೈ ಡು ವಿ ನೀಡ್ ಏಜೆಂಟಿಕ್ RAG?
ಯಾಕೆ ನಿಮಗೆ ಏಜೆಂಟಿಕ್ ರ್ಯಾಗ್ ಇಲ್ಲಿ ಬರಬೇಕು? ಸೊ ವಿಲ್ ಜಸ್ಟ್ ಗೋ ಡೌನ್. ಸೊ ವಿಲ್ ಟ್ರೈ ಟು ಜಸ್ಟ್ ಅಂಡರ್ಸ್ಟ್ಯಾಂಡ್ ಇದು ಡೇಟಾ ಹೇಗೆ ಸ್ಟೋರ್ ಆಗುತ್ತೆ ಅಂತ. ಸೊ ಲೆಟ್ಸ್ ನಾಟ್ ವರಿ. ನಾವು ಐ ಜಸ್ಟ್ ಎಕ್ಸ್ಪ್ಲೇನ್ ಇಟ್ ಇನ್ ಅ ವೆರಿ 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 ಬ್ರೀಫ್ ವೇ. ಈ ವೆಕ್ಟರ್ ಡೇಟಾಬೇಸಲ್ಲಿ ಡೇಟಾ ಹೇಗೆ ಸ್ಟೋರ್ ಮಾಡೋದು, ಅದಾದ ನಂತರ ಕ್ವೆರಿ ಬಂದಾಗ ಇದರಿಂದ ಡೇಟಾ ಹೇಗೆ ರಿಟ್ರೀವ್ ಆಗುತ್ತೆ, ವೆರಿ ಸಿಂಪಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಲೆಟ್ಸ್ ನಾಟ್ ವರಿ ಮಚ್ ಅಬೌಟ್ ದಿಸ್ ಇಸ್ ವೆರಿ ಸಿಂಪಲ್ ಆ್ಯಕ್ಚುಲಿ. ಸೊ ನಾವು ಕಂಪನಿದು ಡೇಟಾವನ್ನು ಫಸ್ಟ್ ವೆಕ್ಟರ್ ಡೇಟಾಬೇಸ್ಗೆ ಸ್ಟೋರ್ ಮಾಡ್ತೇವೆ. ಸೊ ಕಂಪನಿದು ಡೇಟಾ ಯಾವ ಫಾರ್ಮ್ಯಾಟಲ್ಲಿ ಇರುತ್ತೆ, ಎನಿ ಫಾರ್ಮ್ಯಾಟಲ್ಲಿ ಇರ್ಬೋದು, PDF ಫಾರ್ಮ್ಯಾಟಲ್ಲಿ ಇರ್ಬೋದು, ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಇರ್ಬೋದು, ಅಥವಾ ಡೇಟಾಬೇಸಸ್ ಅಲ್ಲಿ ಇರ್ಬೋದು, ಅಥವಾ ಎನಿಥಿಂಗ್ ರಿಲೇಟೆಡ್ ಟು ಟೆಕ್ಸ್ಟ್. ಸೊ ಫಸ್ಟ್ ನಾವು ಆ ಟೆಕ್ಸ್ಟನ್ನು ನಾವು ಸ್ಪ್ಲಿಟ್ ಮಾಡ್ತೇವೆ. ಈಗ ಸೇ ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಹಾಯ್ ದಿಸ್ ಈಸ್ ಫ್ರಮ್ ಮೈಕ್ರೋ ಡಿಗ್ರಿ ಅಂತ ಇದ್ದರೆ, ದಿಸ್ ಈಸ್ ಫ್ರಮ್ MD ಮೈಕ್ರೋ ಡಿಗ್ರಿ ಅಂತ ಇದ್ದರೆ, ಹಾಯ್ ಅನ್ನು ನಾವು ಸ್ಪ್ಲಿಟ್ ಮಾಡ್ತೇವೆ, ದಿಸ್ ಅನ್ನು ಸ್ಪ್ಲಿಟ್ ಮಾಡ್ತೇವೆ, ಫ್ರಮ್ MD ಅನ್ನು ನಾವು ಸ್ಪ್ಲಿಟ್ ಮಾಡ್ತೇವೆ, ಕಾಂಟೆಕ್ಸ್ಟ್ ಅನ್ನು ಸ್ಪ್ಲಿಟ್ ಮಾಡ್ತೇವೆ. ಸ್ಪ್ಲಿಟ್ ಮಾಡಿ ಪ್ರತಿಯೊಂದು ಸ್ಪ್ಲಿಟ್ಟಿಗೂ ಅದರದೇ ಆಗಿರುವಂಥ ನ್ಯೂಮರಿಕಲ್ ವ್ಯಾಲ್ಯೂವನ್ನು ನಾವು ಅಸೈನ್ ಮಾಡ್ತೇವೆ. ಸೊ ಸೇ ಫಾರ್ ಎಕ್ಸಾಂಪಲ್, ಹಾಯಿಗೆ ಒಂದು ನ್ಯೂಮರಿಕಲ್ ವ್ಯಾಲ್ಯೂ, ರೈಟ್, ದಿಸ್ ಈಸ್ ಫ್ರಮ್ MDಗೆ ಒಂದು ನ್ಯೂಮರಿಕಲ್ ವ್ಯಾಲ್ಯೂಗೆ. ಸೊ ಈ ಫಾರ್ಮ್ಯಾಟಿಗೆ ನಾವು ಇದನ್ನು ಕನ್ವರ್ಟ್ ಮಾಡ್ತೇವೆ. ಈ ಕನ್ವರ್ಟ್ ಮಾಡಿದ ನಂತರ ಇದನ್ನು ನಾವು ವೆಕ್ಟರ್ ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತೇವೆ. ಸೊ ವೆಕ್ಟರ್ ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತೇವೆ. ಸೊ ಈಗ ದಿಸ್ ಇಸ್ ಹೌ ಯು ಸ್ಟೋರ್ ಡೇಟಾ ಇನ್ ದ ವೆಕ್ಟರ್ ಡೇಟಾಬೇಸ್. ನನಗೆ ಹೇಳಿದ್ನಲ್ಲ, ವೆಕ್ಟರ್ ಡೇಟಾಬೇಸಲ್ಲಿ ಡೇಟಾವನ್ನು ಸ್ಟೋರ್ ಮಾಡುವಂತಹ ವಿಧಾನ. ಈಗ ನಮಗೆ ರ್ಯಾಗ್ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡಬೇಕು ಅಂತಿದ್ರೆ, ಈಗ ಒಂದು ಯೂಸರ್ಸ್ ಬರ್ತಾನೆ, ಈಗ ಒಂದು ಯೂಸರ್ ಬಂದು ಹಾಯ್, ಅವರು ಕೂಡ ಹಾಯ್ ದಿಸ್ ಈಸ್ ಫ್ರಮ್ MD ಅಂತಲೇ ಚೆಕ್ ಮಾಡಿದರೆ, ಅಥವಾ ನಮಗೆ ಬೇರೆ ಯಾವುದಾದ್ರು ಇನ್ಫಾರ್ಮೇಷನ್ ಬೇಕು ಅಂತ, ಲೆಟ್ಸ್ ಅಸ್ಯೂಮ್ ದಟ್ ಹಿ ಈಸ್ ಟೈಪಿಂಗ್ ದ ಸೇಮ್. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು, ದಿಸ್ ಈಸ್ ಫ್ರಮ್ MD ಅಂತ ಟೈಪ್ ಮಾಡಿದರೆ, ಪ್ರಾಂಪ್ಟ್ ಏನು ಮಾಡುತ್ತೆ, ಪ್ರಾಂಪ್ಟ್ ಡೈರೆಕ್ಟ್ ಆಗಿ ವೆಕ್ಟರ್ ಡೇಟಾಬೇಸ್ ಒಳಗೆ ಹೋಗುತ್ತೆ. ಓಕೆ, ವೆಕ್ಟರ್ ಡೇಟಾಬೇಸ್ ಒಳಗೆ ಹೋಗಿ ಈ ಬಂದಿರುವಂಥ ಇನ್ಕಮಿಂಗ್ ಪ್ರಾಂಪ್ಟ್ ಏನಿದೆ ಅದನ್ನು ಕೂಡ ಈ ಎಂಬೆಡಿಂಗ್ಸಿಗೆ ಕನ್ವರ್ಟ್ ಮಾಡುತ್ತೆ. ಸೊ ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಯುವರ್ ಟೆಕ್ಸ್ಟ್ ಸ್ಪ್ಲಿಟ್ ಇನ್ ಟು ನ್ಯೂಮರಿಕಲ್ ಫಾರ್ಮ್ಯಾಟ್ ಇಸ್ ಕಾಲ್ಡ್ ಆಸ್ ಎಂಬೆಡಿಂಗ್. ನೀವು ಕೊಟ್ಟಿರುವಂತಹ ಟೆಕ್ಸ್ಟ್ ಫಾರ್ಮ್ಯಾಟ್ ಇದು ನ್ಯೂಮರಿಕಲ್ ಫಾರ್ಮ್ಯಾಟಿಗೆ ಅಥವಾ ಈ ರೆಪ್ರೆಸೆಂಟೇಷನ್ಗೆ ಏನು ಕರಿತೇವೆ, ದಟ್ ಈಸ್ ಕಾಲ್ಡ್ ಆಸ್ ಎಂಬೆಡಿಂಗ್ ಅಂತ ನಾವು ಕರಿತೇವೆ. ಸೊ ಕೊಟ್ಟ ಟೆಕ್ಸ್ಟ್ ಇದು ಎಂಬೆಡಿಂಗಿಗೆ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿ ಆ ಕನ್ವರ್ಟ್ ಮಾಡಿರುವಂತಹ ನಂಬರ್ ಈ ಡೇಟಾಬೇಸ್ ಒಳಗೆ ಉಂಟಾ ಅಂತ ಚೆಕ್ ಮಾಡುತ್ತೆ. ಡೇಟಾಬೇಸ್ ಒಳಗೆ ಆಲ್ರೆಡಿ ಸ್ಟೋರ್ ಆಗಿರುವಂಥ ವೆಕ್ಟರ್ ಡೇಟಾಬೇಸ್ ಒಳಗೆ ಈ ಇನ್ಕಮಿಂಗ್ ಕ್ವೆರಿ ಇದು ನ್ಯೂಮರಿಕಲ್ ಫಾರ್ಮ್ಯಾಟ್ ಅಲ್ಲಿ ಉಂಟಾ ಅಂತ ಚೆಕ್ ಮಾಡುತ್ತೆ, ಅಥವಾ ಅಟ್ಲೀಸ್ಟ್ ಸಿಮಿಲಾರಿಟೀಸ್ ಇರುವಂತಹ ನಂಬರ್ಸ್ ಆದರೂ ಉಂಟಾ ಅಂತ ಚೆಕ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್, ಇಫ್ ದ ಇನ್ಕಮಿಂಗ್ ನಂಬರ್ ಇಸ್ 0 1 2 3 4, ಇಲ್ಲಿ 0 1 2 3 4 ಉಂಟಾ ಅಂತ ಚೆಕ್ ಮಾಡುತ್ತೆ. ಉಂಟು ಅಂತಿದ್ರೆ, ಇಫ್ ದಟ್ ಡೇಟಾ ಈಸ್ ಪ್ರೆಸೆಂಟ್ ಇದೆ, ದೆನ್ ದ್ಯಾಟ್ ಆ ನ್ಯೂಮರಿಕಲ್ ಫಾರ್ಮ್ಯಾಟ್ ಇದು ಟೆಕ್ಸ್ಟನ್ನು ಅದು ರಿಟ್ರೀವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ರಿಟ್ರೀವ್ ಮಾಡಿ ಅದನ್ನು LLM ಮಾಡೆಲಿಗೆ ಫೀಡ್ ಮಾಡುತ್ತೆ. LLM ಮಾಡೆಲ್ ಮತ್ತೆ ಈ ಪ್ರಾಂಪ್ಟನ್ನು ಮತ್ತೆ ಈ ರಿಟ್ರೀವ್ ಆಗಿರುವಂತಹ ಡೇಟಾವನ್ನು ಕ್ಲಬ್ ಮಾಡಿ ಔಟ್ಪುಟ್ಟನ್ನು ಸಮ್ಮರೈಸ್ ಮಾಡಿ ನಿಮಗೆ ಇಲ್ಲಿ ಕೊಡುತ್ತೆ. ಓಕೆ, ಐ ಹೋಪ್ ದಿಸ್ ಇಸ್ ವೆರಿ ಸಿಂಪಲ್. ಈ ಕಾನ್ಸೆಪ್ಟ್ ಅರ್ಥ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇದು ಗೊತ್ತಿಲ್ಲ ಅಂತಿದ್ರೆ ನಿಮಗೆ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿಕ್ಕೆ ಬರುತ್ತೆ. ಅಂಡ್ ದಟ್ ಈಸ್ ಬಿಟ್ ಟಫ್ ಟು ಹ್ಯಾಂಡಲ್. ಸೊ ದಿಸ್ ಈಸ್ ಹೌ ರ್ಯಾಗ್ ಆಕ್ಚುಲಿ ವರ್ಕ್ಸ್ ಅಂಡರ್ ದ ಹುಡ್. ದಿಸ್ ಈಸ್ ಹೌ, ಅಫ್ಕೋರ್ಸ್ ರ್ಯಾಗ್ ಅಪ್ಲಿಕೇಶನ್ ವರ್ಕ್ ಆಗೋದು ಹೀಗೆ, ಬಟ್ ವೆಕ್ಟರ್ ಡೇಟಾಬೇಸಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗೋದು, ಡೇಟಾ ಹೇಗೆ ರಿಟ್ರೀವ್ ಆಗಿರುವಂಥ ಪ್ರೊಸೆಸನ್ನು ನಾವಿಲ್ಲಿ ಹೇಳ್ತಾ ಇದ್ದೇವೆ. ಸೊ ದಿಸ್ ಈಸ್ ವೆಲ್ ಆ್ಯಂಡ್ ಗುಡ್, ಅಬ್ಸಲ್ಯೂಟ್ಲಿ ವೆಲ್ ಆ್ಯಂಡ್ ಗುಡ್. ಬಟ್ ಇಲ್ಲಿ ಪ್ರಾಬ್ಲಮ್ಸ್ ಇದೆ. ದೇರ್ ಆರ್ ಸರ್ಟನ್ ಪ್ರಾಬ್ಲಮ್ಸ್ ವಿಚ್ ಕಮ್ಸ್ ವಿತ್ ಟ್ರೆಡಿಷನಲ್ ರ್ಯಾಗ್. ಒಂದು ಏನಂತ ಹೇಳಿದರೆ, ದಿಸ್ ಇಸ್ ಫಾರ್, ಇದೀಗ ಸಿಂಪಲ್ ಆಗಿ ಕೇಳಿರುವಂಥ ಕ್ವೆರಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕ್ವೆರಿಯನ್ನು ಟ್ವೀಕ್ ಮಾಡಿದ್ರು, ಅಥವಾ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುವಂಥ ಕ್ವೆರಿಯನ್ನು ಯೂಸ್ ಮಾಡಿದ್ರು. ಸೊ ಕಾಂಪ್ಲೆಕ್ಸ್ ಆಗಿರುವಂಥ ಕ್ವೆರಿಯನ್ನು ಯೂಸ್ ಮಾಡುವಾಗ ಈ ಟ್ರೆಡಿಷನಲ್ ರ್ಯಾಗ್ ನಿಮಗೆ ಬೇಕಾಗಿರುವಂಥ ರೀತಿಯಲ್ಲಿ ಔಟ್ಪುಟ್ ಕೊಡಬೇಕು ಅಂತ ಇಲ್ಲ. ಸೇ ಫಾರ್ ಎಕ್ಸಾಂಪಲ್, ಎಷ್ಟು GST ಕಟ್ ಆಗುತ್ತೆ, ಅಥವಾ ಇನ್ನೂ ಡೆಪ್ತ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಕೊಟ್ಟರೆ, ಅಥವಾ ನಮ್ಮ ಹತ್ರ ಹಲವಾರು ಡೇಟಾ ಇದೆ, ಅಸ್ಯೂಮ್ ದಟ್ ದೇರ್ ಆರ್ 2 ವೆಕ್ಟರ್ ಡೇಟಾಬೇಸಸ್. ನಮಗೆ ಒಂದು ವೆಕ್ಟರ್ ಡೇಟಾಬೇಸಲ್ಲಿ ಸ್ಟೋರ್ ಮಾಡುವಂಥ ಕೆಪಬಿಲಿಟೀಸ್ ಇಲ್ಲದೆ ನಾವು ಇನ್ನೊಂದು ವೆಕ್ಟರ್ ಡೇಟಾಬೇಸಲ್ಲಿ ಸ್ಟೋರ್ ಮಾಡೋದು ಅಂತಿದ್ರೆ, ಈ ಪ್ರಶ್ನೆ ಬಂದಾಗ ಈ ರ್ಯಾಗ್ ಸಿಸ್ಟಮ್ಸ್ಗೆ ಅಥವಾ ಟ್ರೆಡಿಷನಲ್ ರ್ಯಾಗ್ ಸಿಸ್ಟಮ್ಗೆ ಯಾವ ಡೇಟಾಬೇಸಲ್ಲಿ ಹುಡುಕಬೇಕು ಎಂಬ ಒಂದು ಕಾಂಪ್ಲೆಕ್ಸಿಟಿನೂ ಇಲ್ಲಿ ಬರುತ್ತೆ. ಸೊ ದ ಪ್ರಾಬ್ಲಮ್ ವಿತ್ ದಿಸ್ ಅಪ್ರೋಚ್ ಇಸ್, ಟ್ರೆಡಿಷನಲ್ ರ್ಯಾಗ್ ಅಂದರೆ ಏನಂತ ಹೇಳಿದರೆ, ಇಟ್ ಕ್ಯಾನ್ ಓನ್ಲಿ ಜನರೇಟ್ ಆರ್ ರಿಟ್ರೀವ್ ಡೇಟಾ ಓನ್ಲಿ ಒನ್ಸ್. ಒಮ್ಮೆ ಮಾತ್ರ ಒಂದು ಪ್ರಾಂಪ್ಟಲ್ಲಿ ಅದಕ್ಕೆ ಒಮ್ಮೆ ಮಾತ್ರ ಡೇಟಾವನ್ನು ರಿಟ್ರೀವ್ ಮಾಡಲಿಕ್ಕೆ ಆಗೋದು ಹೊರತು
ಮಲ್ಟಿಪಲ್ ಟೈಮ್ಸ್ ಡೇಟಾಬೇಸ್ ಒಳಗೆ ಹೋಗಿ ಡೇಟಾಬೇಸ್ ಅನ್ನು ಚೆಕ್ ಮಾಡಿ ಡೇಟಾವನ್ನು ರಿಟ್ರೀವ್ ಮಾಡುವಂಥ ಕೆಪಬಿಲಿಟೀಸ್ ಟ್ರೆಡಿಷನಲ್ ರ್ಯಾಗ್ ಅಲ್ಲಿ ಇಲ್ಲ. ದಟ್ ಇಸ್ ದ ಫಸ್ಟ್ ಥಿಂಗ್ ಐ ವಾಂಟ್ ಯು ಗೈಸ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ದೇರ್ ಇಸ್ ನೋ ಎಂತ ಹೇಳೋದು, ರಿಟ್ರೀವ್ ಮಲ್ಟಿಪಲ್ ಟೈಮ್ಸ್ ರಿಟ್ರೀವಲ್ ಆಪ್ಷನ್ ಇಲ್ಲ. ಜಸ್ಟ್ ಹ್ಯಾವ್ ಒನ್ ಥಿಂಗ್, ದಟ್ ಇಸ್ ರಿಟ್ರೀವ್ ಫಸ್ಟ್ ಅಂಡ್ ಜನರೇಟ್ ಫಸ್ಟ್. ಸೊ ಒಮ್ಮೆ ಮಾತ್ರ ನಿಮಗೆ ಜನರೇಟ್ ಮಾಡಲಿಕ್ಕೆ ಆಗುವಂಥದ್ದು, ಮಲ್ಟಿಪಲ್ ಯೂಸ್ ಕೇಸಸ್ ಮಾಡಲಿಕ್ಕೆ ಆಗೋದಿಲ್ಲ. ಡಿಫ್ರೆಂಟ್ ಟೂಲ್ಸಿಗೆ ಆಕ್ಸೆಸ್ ಇಲ್ಲ, ಡೇಟಾಬೇಸಿಗೆ ಆಕ್ಸೆಸ್ ಇಲ್ಲ, ಅಥವಾ ಇಮೇಲ್ಸಿಗೆ ಆಕ್ಸೆಸ್ ಇಲ್ಲ, ಬೇರೆ ಬೇರೆ API ಕಾಲ್ಸ್ ಮಾಡಲಿಕ್ಕೆ ಇರುವಂಥ ಫೆಸಿಲಿಟೀಸ್ ಇಲ್ಲ. ಜಸ್ಟ್ ಎಂತ ಪ್ರಾಂಪ್ಟ್ ಉಂಟು ಅದನ್ನು ಚೆಕ್ ಮಾಡೋದು, ಚೆಕ್ ಮಾಡಿ ಅದು ಸರಿ ಉಂಟಾ ಇಲ್ವಾ ಅಂತ ಹೇಳುವಷ್ಟು ಕೆಪಬಿಲಿಟೀಸ್ ಕೂಡ ನಮಗೆ ಟ್ರೆಡಿಷನಲ್ ರ್ಯಾಗಿಗೆ ಇಲ್ಲ. ಇಟ್ಸ್ ಜಾಬ್ ಇಸ್ ಟು ಜಸ್ಟ್ ಜನರೇಟ್ ಟೆಕ್ಸ್ಟ್ ಅಥವಾ ಕಾಂಟೆಕ್ಸ್ಟ್ ಅನ್ನು ಜನರೇಟ್ ಮಾಡೋದು ಬೇಸ್ಡ್ ಆನ್ ವಾಟ್ ಎವರ್ ಡೇಟಾ ಇಸ್ ಅವೈಲೇಬಲ್ ಇನ್ ದ ವೆಕ್ಟರ್ ಡೇಟಾಬೇಸ್ ಅಂಡ್ ರಿಟ್ರೀವ್ ಬ್ಯಾಕ್. ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂಥ ಇನ್ನೊಂದು ಪ್ರಶ್ನೆ ಯೂಸರ್ ಕೇಳಿದ್ರೆ ಅದಕ್ಕೆ ತಕ್ಕ ಆನ್ಸರ್ ಅನ್ನು ಹುಡುಕುವಂಥ ಕೆಪಬಿಲಿಟೀಸ್ ಅದಕ್ಕೆ ಸದ್ಯಕ್ಕೆ ಇಲ್ಲ. ಅಂಡ್ ದಟ್ ಈಸ್ ವೇರ್ ಏಜೆಂಟಿಕ್ ರ್ಯಾಗ್ ಕಮ್ಸ್ ಇನ್ ಟು ಪಿಕ್ಚರ್. ಓಕೆ, ಅದಕ್ಕೆ ಏಜೆಂಟಿಕ್ ರ್ಯಾಗ್ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಇನ್ನೊಂದು ಎಕ್ಸಾಂಪಲ್ ನಾನು ಕೊಡ್ತೇನೆ. ಈಗ ಸದ್ಯಕ್ಕೆ ಟ್ರೆಡಿಷನಲ್ ರ್ಯಾಗ್ ಅಲ್ಲಿ LLM ಯೂಸ್ ಕೇಸಸ್ ಏನಿದೆ, ನೀವು ಇಲ್ಲಿ ನೋಡಿರುವಂಥ ಪ್ರಕಾರ ಏನಿದೆ, ಸಮರೈಸ್ ಮಾಡುವಂತಷ್ಟು ಮಾತ್ರ ಕೆಪಬಿಲಿಟೀಸ್ ನಾವು LLM ಗೆ ಕೊಡ್ತಾ ಇದ್ದೇವೆ. ಬಟ್ LLM ಹ್ಯಾಸ್ ಮೆನಿ ಮೋರ್ ಕೆಪಬಿಲಿಟೀಸ್ ಟು ಗೋ ವಿತ್. ಬರೀ ಕಾಂಟೆಕ್ಸ್ಟ್ ಹಾಗೂ ಪ್ರಾಂಪ್ಟ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಔಟ್ಪುಟ್ ಅನ್ನು ಸಮರೈಸ್ ಮಾಡುವಷ್ಟು ಮಾತ್ರ ಕೇಪಬಲ್ LLM ಅಲ್ಲ. ಬಿಕಾಸ್ LLM ಹ್ಯಾಸ್ ಬಿನ್ ಟ್ರೈನ್ಡ್ ವಿತ್ ಸೋ ಮೆನಿ ವೆಲ್ತ್ ಆಫ್ ಡೇಟಾ. ಸೊ ಆ ಡೇಟಾ ಇಟ್ಕೊಂಡು ಬರೀ ಔಟ್ಪುಟ್ ಅನ್ನು ಸಮರೈಸ್ ಮಾಡುವಂಥ ಮಾತ್ರ ಪ್ರೊಸೆಸ್ ಅಲ್ಲಿ LLM ಇಲ್ಲ. ಸೊ LLM ಹ್ಯಾಸ್ ಮೆನಿ ಅದರ್ ಫೀಚರ್ಸ್. ಆ ಫೀಚರ್ಸ್ ಅನ್ನು ನಾವು ಟ್ರೆಡಿಷನಲ್ ರ್ಯಾಗ್ ಅಲ್ಲಿ ನಮಗೆ ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಟ್ ಏಜೆಂಟಿಕ್ ರ್ಯಾಗ್ ಅಲ್ಲಿ ನಮಗೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಈ ಹೇಳಿರುವಂಥ ಎಲ್ಲ ಪ್ರೊಸೆಸ್ ಅನ್ನು, ಈ ಹೇಳಿರುವಂಥ ಎಲ್ಲ ಡ್ರಾಬ್ಯಾಕ್ಸ್ ಅನ್ನು ಅದನ್ನು ಇರಾಡಿಕೇಟ್ ಮಾಡಲಿಕ್ಕೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಏಜೆಂಟಿಕ್ ರ್ಯಾಗ್. ಸೊ ಏಜೆಂಟಿಕ್ ರ್ಯಾಗ್ ಅಲ್ಲಿ ಏನು ವರ್ಕ್ ಆಗುತ್ತೆ? ಸೊ ಅಸ್ಯೂಮ್ ದಟ್ ದೇರ್ ಆರ್ ಮಲ್ಟಿಪಲ್ ವೆಕ್ಟರ್ ಡೇಟಾಬೇಸಸ್. ಬಿಕಾಸ್ ಲಾರ್ಜ್ ಸ್ಕೇಲ್ ನೀವು ಚಾಟ್ ಬಾಟ್ ಬಿಲ್ಡ್ ಮಾಡಬೇಕು ಅಂತಿದ್ರೆ ನಿಮಗೆ ಮಲ್ಟಿಪಲ್ ಯೂಸ್ ಕೇಸಸ್ಗೆ ಬೇಕಾಗುತ್ತೆ. ನಿಮಗೆ ಮಲ್ಟಿಪಲ್ ವೆಕ್ಟರ್ ಡೇಟಾಬೇಸಸ್ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಸಿಮಿಲರ್ಲಿ ಒಂದು ಕ್ವೆರಿ ಹಾಗೂ ಪ್ರಾಂಪ್ಟ್ಸ್ ಬರುತ್ತೆ. ಪ್ರಾಂಪ್ಟ್ಸ್ ಬಂದ ನಂತರ ಯು ಹ್ಯಾವ್ LLM. ಸೊ ಆ LLM ಅನ್ನು ನಾವು ಏಜೆಂಟ್ ಎಂತರ ಕನ್ಸಿಡರ್ ಮಾಡ್ತೇವೆ. ಸೊ ವಿ ಆರ್ ಕನ್ವರ್ಟಿಂಗ್ ದಿಸ್ LLM ಇಂಟು ಏಜೆಂಟ್ಸ್. ಸೊ ಏಜೆನ್ಸಿಗೆ ಹೇಗೆ ಕನ್ವರ್ಟ್ ಮಾಡ್ಬೋದು? ಬೈ ಯೂಸಿಂಗ್ ಅ ಫ್ರೇಮ್ ವರ್ಕ್ ಕಾಲ್ಡ್ ಲ್ಯಾಂಗ್ ಗ್ರಾಫ್ ಅಂತ ಹೇಳ್ಬಿಟ್ಟು ಒಂದು ಫ್ರೇಮ್ ವರ್ಕ್ ಇದೆ. ಅದರಲ್ಲಿ ನಿಮಗೆ LLMs ಅನ್ನು ಏಜೆಂಟ್ ತರ ಕನ್ವರ್ಟ್ ಮಾಡ್ಬೋದು. ಸೊ ಈ ಕ್ವೆರಿ ಎಲ್ಲಿಗೆ ಹೋಗುತ್ತೆ? ಏಜೆಂಟಿಕ್ ರ್ಯಾಗ್ ಅಪ್ಲಿಕೇಶನ್ಸ್ ಅಲ್ಲಿ ನೀವು ಏನು ಯೂಸರ್ ಪ್ರಾಂಪ್ಟ್ ಕೊಟ್ಟರೆ ಅದು ಡೈರೆಕ್ಟ್ ಆಗಿ ಏಜೆಂಟ್ಸಿಗೆ ಹೋಗುತ್ತೆ. ಆಗ ಏನಿತ್ತು, ಒಂದು ವೆಕ್ಟರ್ ಡೇಟಾಬೇಸ್ ಇತ್ತು. ವೆಕ್ಟರ್ ಡೇಟಾಬೇಸ್ ಅಲ್ಲಿ ಕಂಪೇರ್ ಮಾಡ್ತಾ ಇತ್ತು ಆಲ್ರೆಡಿ ಫೆಡ್ ಆಗಿರುವಂತಹ ಡೇಟಾ ಹಾಗೂ ಇನ್ಕಮಿಂಗ್ ಪ್ರಾಂಪ್ಟ್ ಅನ್ನು ಚೆಕ್ ಮಾಡ್ತಿದ್ರು. ಚೆಕ್ ಮಾಡಿ ಯಾವುದು ಸಿಮಿಲರ್ ಉಂಟು ಅಥವಾ ಯಾವುದು ಸೇಮ್ ಉಂಟು ಆ ಡೇಟಾವನ್ನು ರಿಟ್ರೀವ್ ಮಾಡೋದು ಅಷ್ಟೇ ಆಗ್ತಾ ಇತ್ತು ರ್ಯಾಗ್ ಅಲ್ಲಿ, ಆಸ್ ವಿ ಡಿಸ್ಕಸ್ಡ್. ಬಟ್ ಇಲ್ಲಿ ಆ ಥರ ಅಲ್ಲ. ಇಲ್ಲಿ ಅಸ್ಯೂಮ್ ದಟ್ ದೇರ್ ಆರ್ 3 ವೆಕ್ಟರ್ ಡೇಟಾಬೇಸಸ್ ವಿಚ್ ಹೈ ಅಂಡ್ ಅಪ್ಲಿಕೇಶನ್ಸ್ ಅಲ್ಲಿ ನಮಗೆ ಡೆಫಿನೆಟ್ಲಿ ಬೇಕಾಗುತ್ತೆ. ಸೊ 3 ಅಂಡ್ ಡೇಟಾಬೇಸಸ್ ಇದ್ರೆ ದಿಸ್ ಏಜೆಂಟ್ ವಿಲ್ ಡಿಸೈಡ್ ವಿಚ್ ವೆಕ್ಟರ್ ಡೇಟಾಬೇಸ್ ಐ ನೀಡ್ ಟು ಗೋ ಥ್ರೂ. ನಾನು ಯಾವ ವೆಕ್ಟರ್ ಡೇಟಾಬೇಸಿಗೆ ಹೋಗಬೇಕು, ಯಾವ ವೆಕ್ಟರ್ ಡೇಟಾಬೇಸಲ್ಲಿ ಕರೆಸ್ಪಾಂಡಿಂಗ್ ಆಗಿ ಬರುವಂಥ ಕ್ವೆರಿದು ಆನ್ಸರ್ಸ್ ಇರ್ಬೋದು ಅಂತ ಪ್ರಾಪರ್ ಆಗಿ ಥಿಂಕ್ ಮಾಡಲಿಕ್ಕಿರುವಂಥ ಕೆಪಬಿಲಿಟೀಸ್ ಕೂಡ ಈ ಏಜೆನ್ಸಿಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ, ವಿಚ್ ಈಸ್ ಸುಪ್ರೀಮ್ಲಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಗೆಟ್ ದ ಡಿಸೈಡ್ ಆ್ಯಂಡ್ ದ ಬೆಸ್ಟ್ ಔಟ್ಪುಟ್ ಫಾರ್ ಅ ಸ್ಕೇಲಬಲ್ AI ಅಪ್ಲಿಕೇಶನ್. ನಾನದು ಸ್ಕೇಲಬಲ್ AI ಅಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಿರೋದು. ಸೊ ಈಗ ಕ್ವೆರಿ ಬಂತು, ಏಜೆಂಟ್ಸ್ ವಿಲ್ ಡಿಸೈಡ್, ಓಕೆ ನಾನು ಡೇಟಾಬೇಸ್ 2ಗೆ ಹೋಗಬೇಕು, ಇಲ್ಲ ಡೇಟಾಬೇಸ್ 2 ಅಲ್ಲಿ ನನ್ನ ಈ ಪ್ರಶ್ನೆಗೆ ಇರುವಂಥ ಉತ್ತರ ಸಿಗ್ಲಿಕ್ಕಿಲ್ಲ, ಸೊ ನಾನು ಡೇಟಾಬೇಸ್ 3 ಅಲ್ಲಿ ಹುಡುಕಬೇಕು. ಸೊ ಡೇಟಾಬೇಸ್ 2 ಅಲ್ಲೂ ಡೇಟಾಬೇಸ್ 3 ಅಲ್ಲೂ ಹುಡುಕಿ, ಈಗ ಅರ್ಧ ಡೇಟಾಬೇಸ್ 2 ಅಲ್ಲಿ ಉಂಟು ಅಂತ ಕನ್ಸಿಡರ್ ಮಾಡಿ, ಅರ್ಧ ಡೇಟಾಬೇಸ್ 3 ಅಲ್ಲಿ ಉಂಟು ಅಂತ ಕನ್ಸಿಡರ್ ಮಾಡಿ ಒಂದೇ ಪ್ರಶ್ನೆಯಲ್ಲಿ. ಬಿಕಾಸ್ ಯೂಸರ್ಸ್ಗೆ ಲಿಮಿಟೇಷನ್ಸ್ ಇಲ್ಲ, ದೇ ಕ್ಯಾನ್ ಆಸ್ಕ್ ಅಬ್ಸಲ್ಯೂಟ್ಲಿ ಎನಿಥಿಂಗ್. ಅವ್ರಿಗೆ ಎಂತ ಬೇಕು ಅದನ್ನು ಕೇಳ್ಬೋದು. ನಾವು ಅದನ್ನು ಸೆಗ್ರಿಗೇಟ್ ಮಾಡಿ ನಾವು ಯಾವ ರೀತಿ ಎಫಿಷಿಯೆಂಟ್ ಆಗಿರುವಂಥ ಔಟ್ಪುಟ್ ಕೊಡ್ತೇವೋ ಅದರ ಮೇಲೆ ಅದು ಡಿಪೆಂಡ್ ಆಗಿರೋದು. ಸೊ ಡೇಟಾಬೇಸ್ 2 ಅಲ್ಲೂ ಮತ್ತು ಡೇಟಾಬೇಸ್ 3 ಅಲ್ಲಿಂದ ಡೇಟಾವನ್ನು ರಿಟ್ರೀವ್ ಮಾಡಿ ಅಂಡರ್ಸ್ಟ್ಯಾಂಡ್, ರ್ಯಾಗ್ ಅಲ್ಲಿ ಒಂದೇ ರಿಟ್ರೀವಲ್ ಆಗ್ತಾ ಇದ್ದದ್ದು, ಒಂದೇ ಡೇಟಾಬೇಸ್ ಒಂದೇ ರಿಟ್ರೀವಲ್. ಬಟ್ ಇಲ್ಲಿ ಈ ಡೇಟಾಬೇಸ್ 2 ಇಂದನೂ ಡೇಟಾಬೇಸ್ 3 ಇಂದನೂ ರಿಟ್ರೀವ್ ಮಾಡಿ ಡೇಟಾವನ್ನು ಕ್ಲಬ್ ಮಾಡಿ ಮತ್ತೆ ಅದಕ್ಕೆ ಕಾಂಟೆಕ್ಸ್ಟ್ ಅನ್ನು ಪ್ರೊವೈಡ್ ಮಾಡಿ ಮತ್ತೆ ಅದು ಎಲ್ಲ ನಮಗೆ ಪುಷ್ ಮಾಡುವಂಥ ಪ್ರೊಸೆಸ್ ಏಜೆಂಟಿಕ್ AI ಇದೆ. ಸೊ ಇಟ್ ಅಂಡರ್ಸ್ಟ್ಯಾಂಡ್ಸ್, ಓಕೆ ಡೇಟಾಬೇಸ್ 2ಗೆ ನಾನು ಹೋಗಬೇಕು, ದೆನ್ ಇಟ್ ಅಂಡರ್ಸ್ಟ್ಯಾಂಡ್ಸ್ ಸಾಕಾಗಲ್ಲ ಎಕ್ಸ್ಟರ್ನಲ್ ಡೇಟಾಬೇಸಿಗೆ ಹೋಗಿ ನನಗೆ ಅಲ್ಲಿಂದನೂ ಡೇಟಾ ಬೇಕು. ಬಿಕಾಸ್ ನೆಕ್ಸ್ಟ್ ಬರುವಂಥ ಪ್ರಶ್ನೆಗೆ
ಇದರ ಫಾಲೋ ಅಪ್ ಪ್ರಶ್ನೆಗೆ ನನಗೆ ಪ್ರಾಬಬ್ಲಿ ಡೇಟಾಬೇಸ್ 3ಗೆ ಹೋಗಬೇಕಿತ್ತು. ಸೊ ಅದಕ್ಕಿಂತ ಮುಂಚೆನೇ ನಾನು ಡೇಟಾಬೇಸ್ 3ಯಿಂದ ಡೇಟಾವನ್ನು ಫೆಚ್ ಮಾಡ್ತೀನಿ. ಮಾಡಿದ ನಂತರ 2 ಡೇಟಾವನ್ನು ಕ್ಲಬ್ ಮಾಡ್ತೀನಿ. ಕ್ಲಬ್ ಮಾಡಿದ ನಂತರ ನಾನು ಕಾಂಟೆಕ್ಸ್ಟ್ ಪ್ರೊವೈಡ್ ಮಾಡ್ತೀನಿ ನಮ್ಮ LLMಗೆ. ಆ್ಯಂಡ್ LLM ಡಸ್ ದ ಸೇಮ್ ಥಿಂಗ್. ಬಂದಿರುವಂಥ ಡೇಟಾವನ್ನು ಸಮರೈಸ್ ಮಾಡುತ್ತೆ ಆ್ಯಂಡ್ ನಮಗೆ ಔಟ್ಪುಟ್ಟನ್ನು ಕೊಡುತ್ತೆ. ಸೊ ಇಷ್ಟೆಲ್ಲ ಕೆಪಬಿಲಿಟೀಸ್ ನಮ್ಮ ಏಜೆಂಟಿಕ್ AI ವರ್ಕ್ ಫ್ಲೋಗೆ, ಏಜೆಂಟಿಕ್ RAG ವರ್ಕ್ ಫ್ಲೋಗೆ ಇದೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದಿಸ್ ಈಸ್ ವೈ ಎವ್ರಿ ಒನ್ ಆರ್ ಮೂವಿಂಗ್ ಟುವರ್ಡ್ಸ್ ಏಜೆಂಟಿಕ್ AI. ಸೊ ಐ ಹ್ಯಾವ್ ರಿಟರ್ನ್ ಹಿಯರ್ ಯೂಸರ್ ಕ್ವೆರಿ, ಏಜೆಂಟ್ ಹೋಗುತ್ತೆ, ಅದು ಪ್ಲ್ಯಾನ್ ಮಾಡುತ್ತೆ ಯಾವ ಡೇಟಾಬೇಸಿಗೆ ಹೋಗಬೇಕು, ಯಾವ ಎಕ್ಸ್ಟರ್ನಲ್ ಡೇಟಾ ಸೋರ್ಸಿಂದ ಡೇಟಾ ಪುಲ್ ಮಾಡಬೇಕು. ಅದಾದ ನಂತರ ರಿಟ್ರೀವ್ ಮಾಡುತ್ತೆ ಡೇಟಾವನ್ನು. ಅದಾದ ನಂತರ ಬೇರೆ ಯಾವುದಾದ್ರೂ ಕಾಲ್ಸ್, ಬೇರೆ ಯಾವುದಾದ್ರೂ ಎಕ್ಸ್ಟರ್ನಲ್ ಸೋರ್ಸಿಗೆ ಕಾಲ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಅದು ಒಬ್ಸರ್ವ್ ಮಾಡುತ್ತೆ ಬಂದಿರುವಂಥ ಡೇಟಾ ಸರಿ ಉಂಟಾ ಇಲ್ವಾ ಅಂತ. ಇನ್ನೊಂದು ಪ್ರಾಬ್ಲಮ್ RAGಲ್ಲಿ ಇರೋದು, ಈ ಡೇಟಾ ಏನು ಅದು ಕಳಿಸ್ತದೆ ದಟ್ ಈಸ್ ದ ಫೈನಲ್. ಆ ಡೇಟಾ ಕಳಿಸುವಂಥ ಡೇಟಾ ಸರಿ ಉಂಟಾ ಸರಿ ಇಲ್ವಾ ಅಂತ ಹೇಳುವಷ್ಟು ಕೆಪಬಿಲಿಟೀಸ್ ಕೂಡ RAGಗೆ, ನಾರ್ಮಲ್ RAGಗೆ ಇಲ್ಲ. ಬಟ್ ನೀವು ಏಜೆಂಟಿಕ್ RAGಗೆ ಅದು ಬಂದಿರುವಂಥ ಡೇಟಾ ಸರಿ ಉಂಟಾ ಅಥವಾ ಇನ್ಪುಟ್ ತಕ್ಕ ಇರುವಂಥ ಅಥವಾ ಕ್ವೆರಿ ತಕ್ಕ ಇರುವಂಥ ಔಟ್ಪುಟ್ ಏನೋ ನಾನು ಪ್ರೊವೈಡ್ ಮಾಡ್ತಾ ಇರುವುದು ಎಂಬುದಾಗಿ ಥಿಂಕ್ ಮಾಡ್ಲಿಕ್ಕೆ ಇರುವಂಥ ಕೆಪಬಿಲಿಟೀಸು ನಾವು ಈ ಏಜೆಂಟ್ಸ್ಗೆ ಪ್ರೊವೈಡ್ ಮಾಡ್ತಿದ್ದೇವೆ. ಆ್ಯಂಡ್ ದೆನ್ ರಿಪೀಟ್. ಈಗ ಸೇ ಫಾರ್ ಎಕ್ಸಾಂಪಲ್ ಈ ಡೇಟಾ ಸರಿ ಇಲ್ಲ ಅಂತಿದ್ರೆ ಇನ್ನೊಮ್ಮೆ ಹೋಗಿ ಡೇಟಾ ಹುಡುಕುವಂಥ ಕೆಪಬಿಲಿಟೀಸು ಏಜೆಂಟಿಕ್ RAGಗೆ ಇದೆ. ಆ್ಯಂಡ್ ದೆನ್ ಇಟ್ ಪ್ರೊವೈಡ್ಸ್ ಅ ಕಾಂಟೆಕ್ಸ್ಟ್ LLM ಆ್ಯಂಡ್ ಇಟ್ ಜಸ್ಟ್ ಸಮರೈಸ್ ದಿ ಔಟ್ಪುಟ್. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಹ್ಯಾವಿಂಗ್ ಏಜೆಂಟಿಕ್ RAG. ಇಲ್ಲಿ ನಾನು ಸ್ವಲ್ಪ ಡೀಟೇಲ್ ಆಗಿರುವಂಥ ಏನಿಲ್ಲ, ಜಸ್ಟ್ ವೆರಿ ಆರ್ಕಿಟೆಕ್ಚರನ್ನು ಪ್ರೊವೈಡ್ ಮಾಡ್ತೇನೆ. ನಾನು ಈ ಫೈಲನ್ನು ಪ್ರಾಬ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನಿಮಗೆ ಫೀಲ್ ಫ್ರೀ ಟು ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಡೇಟಾ ಸೋರ್ಸ್ ಇರುತ್ತೆ, ಅದನ್ನು ಚಂಕ್ಸಿಗೆ ಸ್ಪ್ಲಿಟ್ ಮಾಡ್ತೇವೆ. ಅಫ್ಕೋರ್ಸ್ ನಾನು ಆಲ್ರೆಡಿ ಹೇಳಿದಾಗೆ ಎಂಬೆಡಿಂಗ್ಸಿಗೆ ಕನ್ವರ್ಟ್ ಮಾಡ್ತೇವೆ. ಆ ಎಂಬೆಡಿಂಗ್ಸಿಗೆ ಕನ್ವರ್ಟ್ ಮಾಡಿರೋದನ್ನು ನಾವು ವೆಕ್ಟರ್ ಡೇಟಾಬೇಸ್ಗೆ ಸ್ಟೋರ್ ಮಾಡ್ತೇವೆ. ಅದಾದ ನಂತರ ಯೂಸರ್ ವೆಕ್ಟರ್ ಡೇಟಾಬೇಸ್ ಸ್ಟೋರ್ ಆಗಿದೆ. ಅದಾದ ನಂತರ ಯೂಸರ್ ಇದು ಕ್ವೆರಿ ಬರುತ್ತೆ. ಕ್ವೆರಿ ಬಂದು ಸೀದಾ ಅದು ಏಜೆಂಟಿಗೆ ಹೋಗುತ್ತೆ, ಅಥವಾ ಏಜೆಂಟ್ LLMs ವಿ ಹ್ಯಾವ್ ಕನ್ವರ್ಟೆಡ್ ದಟ್ ಇನ್ ಟು ಏಜೆಂಟ್. ಸೊ ಇದು ಫಸ್ಟ್ ವೆಕ್ಟರ್ ಡೇಟಾಬೇಸಲ್ಲಿ ಚೆಕ್ ಮಾಡುತ್ತೆ. ಚೆಕ್ ಮಾಡಿ ಅದರ ಕೆಪಬಿಲಿಟೀಸನ್ನು ಯೂಸ್ ಮಾಡುತ್ತೆ. ಡೇಟಾ ಬೇಕಾಗಿರೋಂಥ ಡೇಟಾವನ್ನು ರಿಟ್ರೀವ್ ಮಾಡುತ್ತೆ. ಕೆಲವೊಮ್ಮೆ ಬೇರೆ ಎಕ್ಸ್ಟರ್ನಲ್ ಸೋರ್ಸಿಂದ ಡೇಟಾ ತಗೊಳುತ್ತೆ, ಅದನ್ನು ರೀಸನಿಂಗ್ ಮಾಡುತ್ತೆ, ಒಬ್ಸರ್ವ್ ಮಾಡಿ ಎಲ್ಲ ಓಕೆ ಉಂಟು ಅಂತ ಫೀಲ್ ಆದರೆ ಮಾತ್ರ ಅದು LLMಗೆ ಪುಷ್ ಮಾಡುತ್ತೆ. ಓಕೆ, ಸೊ ಫ್ಯೂ ಆಫ್ ದಿ ಎಕ್ಸಾಂಪಲ್ಸ್: OpenAI, right? LangChain agents and Microsoft Copilot. These are the example of agentic RAG. ಸೊ ಇದರಲ್ಲಿ ಬರೀ ಎಕ್ಸ್ಪ್ಲನೇಷನ್ ಮಾತ್ರ ನಾನು ಮಾಡಲಿಕ್ಕೆ ಇಷ್ಟಪಟ್ಟಿರೋದು. ಫರ್ದರ್ ಇದ್ರ ಬಗ್ಗೆ ಇರುವಂಥ ಪ್ರಾಜೆಕ್ಟ್ ನಿಮಗೆ ಬೇಕು ಅಂತಿದ್ರೆ ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ವಿ ಕ್ಯಾನ್ ಡೆಫಿನೆಟ್ಲಿ ಡೂ ಅ ಏಜೆಂಟಿಕ್ RAG ಎಂಡ್ ಟು ಎಂಡ್ ಪ್ರಾಜೆಕ್ಟ್. ಹೌ ಟು ಬಿಲ್ಡ್ ಈ ಸಿಸ್ಟಮ್ಸನ್ನು ಯಾವ ರೀತಿ ಬಿಲ್ಡ್ ಮಾಡ್ಬೋದು, ಯಾವ ರೀತಿ ಈ ಸಿಸ್ಟಮ್ ಏಜೆನ್ಸಿ ಕನ್ವರ್ಟ್ ಆಗುತ್ತೆ, ಯಾವ ರೀತಿ ಈ ಏಜೆಂಟ್ಸ್ ಮಲ್ಟಿಪಲ್ ಡೇಟಾಬೇಸಲ್ಲಿ ಚೆಕ್ ಮಾಡಿ ಅಥವಾ ಮಲ್ಟಿಪಲ್ ಎಕ್ಸ್ಟರ್ನಲ್ ಡೇಟಾ ಸೋರ್ಸಿಂದ ಚೆಕ್ ಮಾಡಿ ಯಾವ ರೀತಿ ಪ್ಲಾನ್ ಮಾಡುತ್ತೆ, ಯಾವ ರೀತಿ ಥಿಂಕ್ ಮಾಡುತ್ತೆ, ಯಾವ ರೀತಿ ಒಬ್ಸರ್ವ್ ಮಾಡುತ್ತೆ, ಯಾವ ರೀತಿ ರಿಟ್ರೀವ್ ಮಾಡುತ್ತೆ ಎಂಬುದಾಗಿ ನಾವು ಲೈವ್ ಎಕ್ಸಾಂಪಲ್ ಮುಖಾಂತರನೇ ಅರ್ಥ ಮಾಡಿಕೊಂಡು ಮುಂದೆ ಹೋಗ್ಬೋದು. ಓಕೆ, ಹ್ಯಾವಿಂಗ್ ಸೆಡ್ ದ್ಯಾಟ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಯಿತು ಅಂತಿದ್ರೆ ಖಂಡಿತ ಲೈಕ್ ಮಾಡಿ, ಹೈಪ್ ಮಾಡಿ. ದರ್ ಇಸ್ ಎ ನ್ಯೂ ಆಪ್ಷನ್ ದೇರ್, ಆ್ಯಂಡ್ ಸೊ ದ್ಯಾಟ್ ಇಟ್ ವಿಲ್ ರೀಚ್ ಅಪ್ ಟು ಸೋ ಮೆನಿ ಪೀಪಲ್, ಸೊ ದ್ಯಾಟ್ we can make use of this video.